ನೋಡಿ, ಬಿ.ಆರ್. ಪಾಟೀಲ್ ಆಡಿಯೋ ಸಂಚಲನ ಮೂಡಿಸ್ತಾ ಇರೋದು ರಾಜ್ಯದಲ್ಲಿ. ಒಂದ್ ಕಡೆ ಬಿ.ಆರ್. ಪಾಟೀಲ್ ಮತ್ತೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ಹೌದು ನಾನು ಹೇಳಿದ ಸತ್ಯ ಅಂತ. ಇನ್ನೊಂದ್ ಕಡೆ ಕಾಂಗ್ರೆಸ್ ಶಾಸಕರು ಇಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಬಿ.ಆರ್. ಪಾಟೀಲ್ ಹೇಳಿದ್ದು ಸರಿನಾ ಅಥವಾ ತಪ್ಪಾ ಅನ್ನೋ ಲೆಕ್ಕಾಚಾರ. ಏನು ಬಿ.ಆರ್. ಪಾಟೀಲ್ ಆಡಿಯೋ ಸಂಚಲನ ಮೂಡಿಸ್ತಾ ಇದೆ ಕಾಂಗ್ರೆಸ್ನಲ್ಲಿ? ಕೆಲ ಮಂತ್ರಿಗಳು ಶಾಸಕರಿಗೆ ಸ್ಪಂದಿಸ್ತಾ ಇಲ್ಲ, ಈ ವಿಚಾರವಾಗಿ ಬೇಸರವಿದೆ. ಬಿ.ಆರ್. ಪಾಟೀಲ್ಗೆ ಶಾಸಕ ಕೆ.ವೈ. ನಂಜೇಗೌಡ ಕೌಂಟರ್ ಕೊಡ್ತಾ ಇದ್ದಾರೆ. ಕೆಲ ಮಂತ್ರಿಗಳ ವಿರುದ್ಧ ದೂರುಗಳಿರುವುದು ನಿಜ. ಹಿರಿಯ ಶಾಸಕರು ಪಕ್ಷಕ್ಕೆ ಡ್ಯಾಮೇಜ್ ಹೇಳಿಕೆ ಕೊಡಬಾರದು, ಸರ್ಕಾರ ಅಲ್ಲಾಡುತ್ತೆ ಎಂಬ ಬಿ.ಆರ್. ಪಾಟೀಲ್ ಹೇಳಿಕೆ ತಪ್ಪು ಅಂತ ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕ ಕೆ.ವೈ. ನಂಜೇಗೌಡ ತಿರುಗೇಟು ಕೊಟ್ಟಿದ್ದಾರೆ. ನೋಡಿ, ಅಸಮಾಧಾನವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಅವ್ರು ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಯಾಕೆ ಕೊಡ್ತಾರೆ ನನಗೆ ಗೊತ್ತಿಲ್ಲ. ಆ ತರ ಕೊಡಬಾರ್ದು. ಕಾಂಗ್ರೆಸ್ ಶಾಸಕರು ಪ್ರತಿದಿನ ಸಿಕ್ಕುತ್ತಾ ಮುಖ್ಯಮಂತ್ರಿ ಇರುವಾಗ, ಪ್ರತಿದಿನ ಸಿಕ್ಕುತ್ತಾ ನಮ್ಮ ಉಪಮುಖ್ಯಮಂತ್ರಿಗಳು ಪಕ್ಷ ಅಧ್ಯಕ್ಷ ಇರುವಂತಹ ಸಂದರ್ಭದಲ್ಲಿ ಇವರು ಸೀನಿಯರ್ಸ್ ಇದ್ದಾರೆ. ನೇರವಾಗಿ ಹೋಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷ ಮುಂದೆ ಮಾತಾಡುವಂತಹದ್ದು ಒಳ್ಳೇದು. ನಮಗೆ ಅನುದಾನ ಸಿಕ್ಕಿಲ್ಲ, ಮಂತ್ರಿಗಳು ಈ ತರ ಮಾಡ್ತಾರೆ. ಎಲ್ಲಾ ಮಂತ್ರಿಗಳೆಲ್ಲ, ನಾನು ಕೂಡ ಹೇಳ್ತೇನೆ, ಕೆಲವು ಮಂತ್ರಿ ತುಂಬಾ ಒಳ್ಳೆಯವರಿದ್ದಾರೆ, ಕೆಲವು ಮಂತ್ರಿಗಳು ಕಂಪ್ಲೇಂಟ್ಸ್ ಇದೆ, ಕೆಲವು ಮಂತ್ರಿ ಕಾಂಗ್ರೆಸ್ ಶಾಸಕರು ಹೋದಾಗ ಅವರತ್ರ ಸ್ಪಂದಿಸ್ತಾ ಇಲ್ಲ, ಅವರತ್ರ ಮಾತಾಡ್ತಾ ಇಲ್ಲ. ಇದು ಕೆಲವು ಶಾಸಕರಿಗೆ ಬೇಜಾರಿದೆ. ಇದು ನಾನು ವೇದಿಕೆಯಲ್ಲಿ ಎಲ್ಲಿ ಮಾತಾಡಬೇಕು ಅಲ್ಲಿ ನಾನು ಕೂಡ ಇದನ್ನ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷ ಗಮನ ತಂದಿದ್ದೇನೆ. ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಕೂಡ ಆದಷ್ಟು ಬೇಗನೆ ಕೆಲವು ಮಂತ್ರಿಗಳೆಲ್ಲ ಕರೆದು ನಾವು ಮಾತಾಡ್ತೇವೆ ಅಂತ ಹೇಳಿದ್ದಾರೆ. ಅದು ನಂಬಿಕೆಯಾದ ಒಂದು ವೇದಿಕೆಯಲ್ಲಿ, ಆ ವೇದಿಕೆಯಲ್ಲಿ ನಾನು ಇದನ್ನು ಮಾತಾಡಿದ್ದೀನಿ. ನಾನು ಕೂಡ ಸೇರಿ ಮಾತಾಡಿದ್ದೀನಿ. ಒಳ್ಳೆ ಕೆಲಸ ಮಾಡೋ ಮಂತ್ರಿಗಳಿದ್ದಾರೆ ಇಲ್ಲಿ ಕೆಲವು. ನೋಡಿ, ಬಿ.ಆರ್. ಪಾಟೀಲ್ ಆಡಿಯೋ ಸಂಚಲನ ಮೂಡಿಸ್ತಾ ಇರೋದು ರಾಜ್ಯದಲ್ಲಿ. ಒಂದ್ ಕಡೆ ಬಿ.ಆರ್. ಪಾಟೀಲ್ ಮತ್ತೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ಹೌದು ನಾನು ಹೇಳಿದ ಸತ್ಯ ಅಂತ. ಇನ್ನೊಂದ್ ಕಡೆ ಕಾಂಗ್ರೆಸ್ ಶಾಸಕರು ಇಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಬಿ.ಆರ್. ಪಾಟೀಲ್ ಹೇಳಿದ್ದು ಸರಿನಾ ಅಥವಾ ತಪ್ಪಾ ಅನ್ನೋ ಲೆಕ್ಕಾಚಾರ. ಏನು ಬಿ.ಆರ್. ಪಾಟೀಲ್ ಆಡಿಯೋ ಸಂಚಲನ ಮೂಡಿಸ್ತಾ ಇದೆ ಕಾಂಗ್ರೆಸ್ನಲ್ಲಿ? ಕೆಲ ಮಂತ್ರಿಗಳು ಶಾಸಕರಿಗೆ ಸ್ಪಂದಿಸ್ತಾ ಇಲ್ಲ, ಈ ವಿಚಾರವಾಗಿ ಬೇಸರವಿದೆ. ಬಿ.ಆರ್. ಪಾಟೀಲ್ಗೆ ಶಾಸಕ ಕೆ.ವೈ. ನಂಜೇಗೌಡ ಕೌಂಟರ್ ಕೊಡ್ತಾ ಇದ್ದಾರೆ. ಕೆಲ ಮಂತ್ರಿಗಳ ವಿರುದ್ಧ ದೂರುಗಳಿರುವುದು ನಿಜ. ಹಿರಿಯ ಶಾಸಕರು ಪಕ್ಷಕ್ಕೆ ಡ್ಯಾಮೇಜ್ ಹೇಳಿಕೆ ಕೊಡಬಾರದು, ಸರ್ಕಾರ ಅಲ್ಲಾಡುತ್ತೆ ಎಂಬ ಬಿ.ಆರ್. ಪಾಟೀಲ್ ಹೇಳಿಕೆ ತಪ್ಪು ಅಂತ ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕ ಕೆ.ವೈ. ನಂಜೇಗೌಡ ತಿರುಗೇಟು ಕೊಟ್ಟಿದ್ದಾರೆ. ನೋಡಿ, ಅಸಮಾಧಾನವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಅವ್ರು ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಯಾಕೆ ಕೊಡ್ತಾರೆ ನನಗೆ ಗೊತ್ತಿಲ್ಲ. ಆ ತರ ಕೊಡಬಾರ್ದು. ಕಾಂಗ್ರೆಸ್ ಶಾಸಕರು ಪ್ರತಿದಿನ ಸಿಕ್ಕುತ್ತಾ ಮುಖ್ಯಮಂತ್ರಿ ಇರುವಾಗ, ಪ್ರತಿದಿನ ಸಿಕ್ಕುತ್ತಾ ನಮ್ಮ ಉಪಮುಖ್ಯಮಂತ್ರಿಗಳು ಪಕ್ಷ ಅಧ್ಯಕ್ಷ ಇರುವಂತಹ ಸಂದರ್ಭದಲ್ಲಿ ಇವರು ಸೀನಿಯರ್ಸ್ ಇದ್ದಾರೆ. ನೇರವಾಗಿ ಹೋಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷ ಮುಂದೆ ಮಾತಾಡುವಂತಹದ್ದು ಒಳ್ಳೇದು. ನಮಗೆ ಅನುದಾನ ಸಿಕ್ಕಿಲ್ಲ, ಮಂತ್ರಿಗಳು ಈ ತರ ಮಾಡ್ತಾರೆ. ಎಲ್ಲಾ ಮಂತ್ರಿಗಳೆಲ್ಲ, ನಾನು ಕೂಡ ಹೇಳ್ತೇನೆ, ಕೆಲವು ಮಂತ್ರಿ ತುಂಬಾ ಒಳ್ಳೆಯವರಿದ್ದಾರೆ, ಕೆಲವು ಮಂತ್ರಿಗಳು ಕಂಪ್ಲೇಂಟ್ಸ್ ಇದೆ, ಕೆಲವು ಮಂತ್ರಿ ಕಾಂಗ್ರೆಸ್ ಶಾಸಕರು ಹೋದಾಗ ಅವರತ್ರ ಸ್ಪಂದಿಸ್ತಾ ಇಲ್ಲ, ಅವರತ್ರ ಮಾತಾಡ್ತಾ ಇಲ್ಲ. ಇದು ಕೆಲವು ಶಾಸಕರಿಗೆ ಬೇಜಾರಿದೆ. ಇದು ನಾನು ವೇದಿಕೆಯಲ್ಲಿ ಎಲ್ಲಿ ಮಾತಾಡಬೇಕು ಅಲ್ಲಿ ನಾನು ಕೂಡ ಇದನ್ನ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷ ಗಮನ ತಂದಿದ್ದೇನೆ. ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಕೂಡ ಆದಷ್ಟು ಬೇಗನೆ ಕೆಲವು ಮಂತ್ರಿಗಳೆಲ್ಲ ಕರೆದು ನಾವು ಮಾತಾಡ್ತೇವೆ ಅಂತ ಹೇಳಿದ್ದಾರೆ. ಅದು ನಂಬಿಕೆಯಾದ ಒಂದು ವೇದಿಕೆಯಲ್ಲಿ, ಆ ವೇದಿಕೆಯಲ್ಲಿ ನಾನು ಇದನ್ನು ಮಾತಾಡಿದ್ದೀನಿ. ನಾನು ಕೂಡ ಸೇರಿ ಮಾತಾಡಿದ್ದೀನಿ. ಒಳ್ಳೆ ಕೆಲಸ ಮಾಡೋ ಮಂತ್ರಿಗಳಿದ್ದಾರೆ ಇಲ್ಲಿ ಕೆಲವು. ನೋಡಿ, ಬಿ.ಆರ್. ಪಾಟೀಲ್ ಆಡಿಯೋ ಸಂಚಲನ ಮೂಡಿಸ್ತಾ ಇರೋದು ರಾಜ್ಯದಲ್ಲಿ. ಒಂದ್ ಕಡೆ ಬಿ.ಆರ್. ಪಾಟೀಲ್ ಮತ್ತೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ಹೌದು ನಾನು ಹೇಳಿದ ಸತ್ಯ ಅಂತ. ಇನ್ನೊಂದ್ ಕಡೆ ಕಾಂಗ್ರೆಸ್ ಶಾಸಕರು ಇಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಬಿ.ಆರ್. ಪಾಟೀಲ್ ಹೇಳಿದ್ದು ಸರಿನಾ ಅಥವಾ ತಪ್ಪಾ ಅನ್ನೋ ಲೆಕ್ಕಾಚಾರ. ಏನು ಬಿ.ಆರ್. ಪಾಟೀಲ್ ಆಡಿಯೋ ಸಂಚಲನ ಮೂಡಿಸ್ತಾ ಇದೆ ಕಾಂಗ್ರೆಸ್ನಲ್ಲಿ? ಕೆಲ ಮಂತ್ರಿಗಳು ಶಾಸಕರಿಗೆ ಸ್ಪಂದಿಸ್ತಾ ಇಲ್ಲ, ಈ ವಿಚಾರವಾಗಿ ಬೇಸರವಿದೆ. ಬಿ.ಆರ್. ಪಾಟೀಲ್ಗೆ ಶಾಸಕ ಕೆ.ವೈ. ನಂಜೇಗೌಡ ಕೌಂಟರ್ ಕೊಡ್ತಾ ಇದ್ದಾರೆ. ಕೆಲ ಮಂತ್ರಿಗಳ ವಿರುದ್ಧ ದೂರುಗಳಿರುವುದು ನಿಜ. ಹಿರಿಯ ಶಾಸಕರು ಪಕ್ಷಕ್ಕೆ ಡ್ಯಾಮೇಜ್ ಹೇಳಿಕೆ ಕೊಡಬಾರದು, ಸರ್ಕಾರ ಅಲ್ಲಾಡುತ್ತೆ ಎಂಬ ಬಿ.ಆರ್. ಪಾಟೀಲ್ ಹೇಳಿಕೆ ತಪ್ಪು ಅಂತ ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕ ಕೆ.ವೈ. ನಂಜೇಗೌಡ ತಿರುಗೇಟು ಕೊಟ್ಟಿದ್ದಾರೆ. ನೋಡಿ, ಅಸಮಾಧಾನವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಅವ್ರು ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಯಾಕೆ ಕೊಡ್ತಾರೆ ನನಗೆ ಗೊತ್ತಿಲ್ಲ. ಆ ತರ ಕೊಡಬಾರ್ದು. ಕಾಂಗ್ರೆಸ್ ಶಾಸಕರು ಪ್ರತಿದಿನ ಸಿಕ್ಕುತ್ತಾ ಮುಖ್ಯಮಂತ್ರಿ ಇರುವಾಗ, ಪ್ರತಿದಿನ ಸಿಕ್ಕುತ್ತಾ ನಮ್ಮ ಉಪಮುಖ್ಯಮಂತ್ರಿಗಳು ಪಕ್ಷ ಅಧ್ಯಕ್ಷ ಇರುವಂತಹ ಸಂದರ್ಭದಲ್ಲಿ ಇವರು ಸೀನಿಯರ್ಸ್ ಇದ್ದಾರೆ. ನೇರವಾಗಿ ಹೋಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷ ಮುಂದೆ ಮಾತಾಡುವಂತಹದ್ದು ಒಳ್ಳೇದು. ನಮಗೆ ಅನುದಾನ ಸಿಕ್ಕಿಲ್ಲ, ಮಂತ್ರಿಗಳು ಈ ತರ ಮಾಡ್ತಾರೆ. ಎಲ್ಲಾ ಮಂತ್ರಿಗಳೆಲ್ಲ, ನಾನು ಕೂಡ ಹೇಳ್ತೇನೆ,
ಕೆಲವು ಮಂತ್ರಿಗಳು ತುಂಬಾ ಒಳ್ಳೆಯವರಿದ್ದಾರೆ, ಕೆಲವು ಮಂತ್ರಿಗಳು ಕಂಪ್ಲೇಂಟ್ಸ್ ಇದೆ, ಕೆಲವು ಮಂತ್ರಿ ಕಾಂಗ್ರೆಸ್ ಶಾಸಕರು ಹೋದಾಗ ಅವ್ರ ಹತ್ರ ಸ್ಪಂದಿಸ್ತಾ ಇಲ್ಲ, ಅವ್ರ ಹತ್ರ ಮಾತಾಡ್ತಾ ಇಲ್ಲ. ಇದು ಕೆಲವು ಶಾಸಕರಲ್ಲಿ ಬೇಜಾರಿದೆ. ಇದು ನಾನು ವೇದಿಕೆಯಲ್ಲಿ ಎಲ್ಲಿ ಮಾತಾಡಬೇಕು ಅಲ್ಲಿ ನಾನು ಕೂಡ ಇದನ್ನ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷ ಗಮನಕ್ಕೆ ತಂದಿದ್ದೇನೆ. ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಕೂಡ ಆದಷ್ಟು ಬೇಗನೆ ಕೆಲವು ಮಂತ್ರಿಗಳೆಲ್ಲ ಕರೆದು ನಾವು ಮಾತಾಡ್ತೇವೆ ಅಂತ ಹೇಳಿದ್ದಾರೆ. ಅದು ನಂಬಿಕೆಯಾದ ಒಂದು ವೇದಿಕೆಯಲ್ಲಿ ಆ ವೇದಿಕೆಯಲ್ಲಿ ನಾನು ಇದನ್ನು ಮಾತಾಡಿದ್ದೀನಿ. ನಾನು ಕೂಡ ಸೇರಿ ಮಾತಾಡಿದ್ದೀನಿ. ಒಳ್ಳೆ ಕೆಲಸ ಮಾಡೋ ಮಂತ್ರಿಗಳಿದ್ದಾರೆ ಇಲ್ಲಿ ಕೆಲವು. ನೋಡಿ, ಬಿ.ಆರ್. ಪಾಟೀಲ್ ಆಡಿಯೋ ಸಂಚಲನ ಮೂಡಿಸ್ತಾ ಇರೋದು ರಾಜ್ಯದಲ್ಲಿ. ಒಂದ್ ಕಡೆ ಬಿ.ಆರ್. ಪಾಟೀಲ್ ಮತ್ತೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ಹೌದು ನಾನು ಹೇಳಿದ ಸತ್ಯ ಅಂತ. ಇನ್ನೊಂದ್ ಕಡೆ ಕಾಂಗ್ರೆಸ್ ಶಾಸಕರು ಇಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಬಿ.ಆರ್. ಪಾಟೀಲ್ ಹೇಳಿದ್ದು ಸರಿನಾ ಅಥವಾ ತಪ್ಪಾ ಅನ್ನೋ ಲೆಕ್ಕಾಚಾರ. ಏನು ಬಿ.ಆರ್. ಪಾಟೀಲ್ ಆಡಿಯೋ ಸಂಚಲನ ಮೂಡಿಸ್ತಾ ಇದೆ ಕಾಂಗ್ರೆಸ್ನಲ್ಲಿ? ಕೆಲ ಮಂತ್ರಿಗಳು ಶಾಸಕರಿಗೆ ಸ್ಪಂದಿಸ್ತಾ ಇಲ್ಲ, ಈ ವಿಚಾರವಾಗಿ ಬೇಸರವಿದೆ. ಬಿ.ಆರ್. ಪಾಟೀಲ್ಗೆ ಶಾಸಕ ಕೆ.ವೈ. ನಂಜೇಗೌಡ ಕೌಂಟರ್ ಕೊಡ್ತಾ ಇದ್ದಾರೆ. ಕೆಲ ಮಂತ್ರಿಗಳ ವಿರುದ್ಧ ದೂರುಗಳಿರುವುದು ನಿಜ. ಹಿರಿಯ ಶಾಸಕರು ಪಕ್ಷಕ್ಕೆ ಡ್ಯಾಮೇಜ್ ಹೇಳಿಕೆ ಕೊಡಬಾರದು, ಸರ್ಕಾರ ಅಲ್ಲಾಡುತ್ತೆ ಎಂಬ ಬಿ.ಆರ್. ಪಾಟೀಲ್ ಹೇಳಿಕೆ ತಪ್ಪು ಅಂತ ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕ ಕೆ.ವೈ. ನಂಜೇಗೌಡ ತಿರುಗೇಟು ಕೊಟ್ಟಿದ್ದಾರೆ. ನೋಡಿ, ಅಸಮಾಧಾನವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ. ಅವ್ರು ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಯಾಕೆ ಕೊಡ್ತಾರೆ ನನ್ಗೆ ಗೊತ್ತಿಲ್ಲ. ಆ ತರ ಕೊಡಬಾರ್ದು. ಕಾಂಗ್ರೆಸ್ ಶಾಸಕರು ಪ್ರತಿದಿನ ಸಿಕ್ಕುತ್ತ ಮುಖ್ಯಮಂತ್ರಿ ಇರುವಾಗ, ಪ್ರತಿದಿನ ಸಿಕ್ಕುತ್ತ ನಮ್ಮ ಉಪಮುಖ್ಯಮಂತ್ರಿಗಳು ಪಕ್ಷ ಅಧ್ಯಕ್ಷ ಇರುವಂತಹ ಸಂದರ್ಭದಲ್ಲಿ ಇವರು ಸೀನಿಯರ್ಸ್ ಇದ್ದಾರೆ. ನೇರವಾಗಿ ಹೋಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷ ಮುಂದೆ ಮಾತಾಡುವಂತಹದ್ದು ಒಳ್ಳೇದು. ನಮಗೆ ಅನುದಾನ ಸಿಕ್ಕಿಲ್ಲ, ಮಂತ್ರಿಗಳು ಈ ತರ ಮಾಡ್ತಾರೆ. ಎಲ್ಲಾ ಮಂತ್ರಿಗಳೆಲ್ಲ ನಾನು ಕೂಡ ಹೇಳ್ತೇನೆ, ಕೆಲವು ಮಂತ್ರಿಗಳು ತುಂಬಾ ಒಳ್ಳೆಯವರಿದ್ದಾರೆ, ಕೆಲವು ಮಂತ್ರಿಗಳು ಕಂಪ್ಲೇಂಟ್ಸ್ ಇದೆ, ಕೆಲವು ಮಂತ್ರಿ ಕಾಂಗ್ರೆಸ್ ಶಾಸಕರು ಹೋದಾಗ ಅವ್ರ ಹತ್ರ ಸ್ಪಂದಿಸ್ತಾ ಇಲ್ಲ, ಅವ್ರ ಹತ್ರ ಮಾತಾಡ್ತಾ ಇಲ್ಲ. ಇದು ಕೆಲವು ಶಾಸಕರಲ್ಲಿ ಬೇಜಾರಿದೆ. ಇದು ನಾನು ವೇದಿಕೆಯಲ್ಲಿ ಎಲ್ಲಿ ಮಾತಾಡಬೇಕು ಅಲ್ಲಿ ನಾನು ಕೂಡ ಇದನ್ನ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷ ಗಮನಕ್ಕೆ ತಂದಿದ್ದೇನೆ. ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಕೂಡ ಆದಷ್ಟು ಬೇಗನೆ ಕೆಲವು ಮಂತ್ರಿಗಳೆಲ್ಲ ಕರೆದು ನಾವು ಮಾತಾಡ್ತೇವೆ ಅಂತ ಹೇಳಿದ್ದಾರೆ. ಅದು ನಂಬಿಕೆಯಾದ ಒಂದು ವೇದಿಕೆಯಲ್ಲಿ ಆ ವೇದಿಕೆಯಲ್ಲಿ ನಾನು ಇದನ್ನು ಮಾತಾಡಿದ್ದೀನಿ. ನಾನು ಕೂಡ ಸೇರಿ ಮಾತಾಡಿದ್ದೀನಿ. ಒಳ್ಳೆ ಕೆಲಸ ಮಾಡೋ ಮಂತ್ರಿಗಳಿದ್ದಾರೆ ಇಲ್ಲಿ. ನೋಡಿ, ಬಿ.ಆರ್. ಪಾಟೀಲ್ ಆಡಿಯೋ ಸಂಚಲನ ಮೂಡಿಸ್ತಾ ಇರೋದು ರಾಜ್ಯದಲ್ಲಿ. ಒಂದ್ ಕಡೆ ಬಿ.ಆರ್. ಪಾಟೀಲ್ ಮತ್ತೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ಹೌದು ನಾನು ಹೇಳಿದ ಸತ್ಯ ಅಂತ. ಇನ್ನೊಂದ್ ಕಡೆ ಕಾಂಗ್ರೆಸ್ ಶಾಸಕರು ಇಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಬಿ.ಆರ್. ಪಾಟೀಲ್ ಹೇಳಿದ್ದು ಸರಿನಾ ಅಥವಾ ತಪ್ಪಾ ಅನ್ನೋ ಲೆಕ್ಕಾಚಾರ. ಏನು ಬಿ.ಆರ್. ಪಾಟೀಲ್ ಆಡಿಯೋ ಸಂಚಲನ ಮೂಡಿಸ್ತಾ ಇದೆ ಕಾಂಗ್ರೆಸ್ನಲ್ಲಿ? ಕೆಲ ಮಂತ್ರಿಗಳು ಶಾಸಕರಿಗೆ ಸ್ಪಂದಿಸ್ತಾ ಇಲ್ಲ, ಈ ವಿಚಾರವಾಗಿ ಬೇಸರವಿದೆ. ಬಿ.ಆರ್. ಪಾಟೀಲ್ಗೆ ಶಾಸಕ ಕೆ.ವೈ. ನಂಜೇಗೌಡ ಕೌಂಟರ್ ಕೊಡ್ತಾ ಇದ್ದಾರೆ. ಕೆಲ ಮಂತ್ರಿಗಳ ವಿರುದ್ಧ ದೂರುಗಳಿರುವುದು ನಿಜ. ಹಿರಿಯ ಶಾಸಕರು ಪಕ್ಷಕ್ಕೆ ಡ್ಯಾಮೇಜ್ ಹೇಳಿಕೆ ಕೊಡಬಾರದು, ಸರ್ಕಾರ ಅಲ್ಲಾಡುತ್ತೆ ಎಂಬ ಬಿ.ಆರ್. ಪಾಟೀಲ್ ಹೇಳಿಕೆ ತಪ್ಪು ಅಂತ ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕ ಕೆ.ವೈ. ನಂಜೇಗೌಡ ತಿರುಗೇಟು ಕೊಟ್ಟಿದ್ದಾರೆ. ನೋಡಿ, ಅಸಮಾಧಾನವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ. ಅವ್ರು ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಯಾಕೆ ಕೊಡ್ತಾರೆ ನನ್ಗೆ ಗೊತ್ತಿಲ್ಲ. ಆ ತರ ಕೊಡಬಾರ್ದು. ಕಾಂಗ್ರೆಸ್ ಶಾಸಕರು ಪ್ರತಿದಿನ ಸಿಕ್ಕುತ್ತ ಮುಖ್ಯಮಂತ್ರಿ ಇರುವಾಗ, ಪ್ರತಿದಿನ ಸಿಕ್ಕುತ್ತ ನಮ್ಮ ಉಪಮುಖ್ಯಮಂತ್ರಿಗಳು ಪಕ್ಷ ಅಧ್ಯಕ್ಷ ಇರುವಂತಹ ಸಂದರ್ಭದಲ್ಲಿ ಇವರು ಸೀನಿಯರ್ಸ್ ಇದ್ದಾರೆ. ನೇರವಾಗಿ ಹೋಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷ ಮುಂದೆ ಮಾತಾಡುವಂತಹದ್ದು ಒಳ್ಳೇದು. ನಮಗೆ ಅನುದಾನ ಸಿಕ್ಕಿಲ್ಲ, ಮಂತ್ರಿಗಳು ಈ ತರ ಮಾಡ್ತಾರೆ. ಎಲ್ಲಾ ಮಂತ್ರಿಗಳೆಲ್ಲ ನಾನು ಕೂಡ ಹೇಳ್ತೇನೆ, ಕೆಲವು ಮಂತ್ರಿಗಳು ತುಂಬಾ ಒಳ್ಳೆಯವರಿದ್ದಾರೆ, ಕೆಲವು ಮಂತ್ರಿಗಳು ಕಂಪ್ಲೇಂಟ್ಸ್ ಇದೆ, ಕೆಲವು ಮಂತ್ರಿ ಕಾಂಗ್ರೆಸ್ ಶಾಸಕರು ಹೋದಾಗ ಅವ್ರ ಹತ್ರ ಸ್ಪಂದಿಸ್ತಾ ಇಲ್ಲ, ಅವ್ರ ಹತ್ರ ಮಾತಾಡ್ತಾ ಇಲ್ಲ. ಇದು ಕೆಲವು ಶಾಸಕರಲ್ಲಿ ಬೇಜಾರಿದೆ. ಇದು ನಾನು ವೇದಿಕೆಯಲ್ಲಿ ಎಲ್ಲಿ ಮಾತಾಡಬೇಕು ಅಲ್ಲಿ ನಾನು ಕೂಡ ಇದನ್ನ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷ ಗಮನಕ್ಕೆ ತಂದಿದ್ದೇನೆ. ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಕೂಡ ಆದಷ್ಟು ಬೇಗನೆ ಕೆಲವು ಮಂತ್ರಿಗಳೆಲ್ಲ ಕರೆದು ನಾವು ಮಾತಾಡ್ತೇವೆ ಅಂತ ಹೇಳಿದ್ದಾರೆ. ಅದು ನಂಬಿಕೆಯಾದ ಒಂದು ವೇದಿಕೆಯಲ್ಲಿ ಆ ವೇದಿಕೆಯಲ್ಲಿ ನಾನು ಇದನ್ನು ಮಾತಾಡಿದ್ದೀನಿ. ನಾನು ಕೂಡ ಸೇರಿ ಮಾತಾಡಿದ್ದೀನಿ. ಒಳ್ಳೆ ಕೆಲಸ ಮಾಡೋ ಮಂತ್ರಿಗಳಿದ್ದಾರೆ ಇಲ್ಲಿ ಕೆಲವು.